ಹರೇ ರಾಮ. ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು, ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು. ಎಲ್ಲಿ ತಲೆಬಾಗಿಸುವೆನಲ್ಲಲ್ಲಿ ನಿತ್ಯ, ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ. ಶ್ರೋತಾಂಸಿ ಸರ್ವರ್ಷಿ ಹೃದಾಂ ಯದೀಯೇ, ಪ್ರಜ್ಞಾ ಸಮುದ್ರೇ ಮಿಲನಂ ಭಜಂತಿ. ತಂ ಜ್ಞಾನ ವಿಜ್ಞಾನ ನಿಧಿಂ ಶರಣ್ಯಂ, ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಪುರಃ ಪ್ರಾಂಜಲೀನಾಂಜನೇಯಾದಿಭಕ್ತಾನ್, ಸ್ವಚಿನ್ಮುದ್ರಯಾ ಭದ್ರಯಾ ಬೋಧಯಂತಂ. ಭಜೇಹಂ ಭಜೇಹಂ ಸದಾ ರಾಮಚಂದ್ರಂ, ತ್ವದನ್ಯಂ ನ ಮನ್ಯೇ ನ ಮನ್ಯೇ ನ ಮನ್ಯೇ. ಅಸೀತಾ ಸಮೇತೈರಕೋದಂಡಭೂಷೈಃ, ಅಸೌಮಿತ್ರಿವಂದ್ಯೈರಚಂಡಪ್ರತಾಪೈಃ. ಅಲಂಕೇಶಕಾಲೈರಸುಗ್ರೀವಮಿತ್ರೈಃ, ಅರಾಮಾಭಿಧೇಯೈರಲಂ ದೈವತೈರ್ನಃ. ಅಬೀರಾಸನಸ್ಥೈರಚಿನ್ಮುದ್ರಿಕಾಢ್ಯೈಃ, ಅಭಕ್ತಾಂಜನೇಯಾದಿತತ್ವಪ್ರಕಾಶೈಃ. ಅಮಂದಾರಮೂಲೈರಮಂದಾರಮಾಲೈಃ, ಅರಾಮಾಭಿಧೇಯೈರಲಂ ದೈವತೈರ್ನಃ. ಅಸಿಂಧುಪ್ರಕೋಪೈರವಂದ್ಯಪ್ರತಾಪೈಃ, ಅಬಂಧುಪ್ರಯಾಣೈರಮಂದಸ್ಮಿತಾಢ್ಯೈಃ. ಅದಂಡಪ್ರವಾಸೈರಖಂಡಪ್ರಬೋಧೈಃ, ಅರಾಮಾಭಿಧೇಯೈರಲಂ ದೈವತೈರ್ನಃ. ಸದಾ ರಾಮ ರಾಮೇತಿ ರಾಮಾಮೃತಂ ತೇ, ಸದಾ ರಾಮ ರಾಮೇತಿ ನಾಮಾಮೃತಂ ತೇ. ಸದಾ ರಾಮಮಾನಂದ ನಿಶ್ಯಂದಕಂದಂ, ಪಿಬಂತಂ ನಮಂತಂ ಸುದಂತಂ ಹಸಂತಂ. ಪಿಬಂತಂ ನಮಂತಂ ಸುದಂತಂ ಹಸಂತಂ, ಹನುಮಂತಮಂತರ್ಭಜೇತಂ ನಿತಾಂತಂ. ಪೀತಾಖಿಲ ವಿಷಯೇಚ್ಛಂ, ಜಾತಾನಂದಾಶ್ರುಪುಲಕಮತ್ಯಚ್ಛಂ. ಸೀತಾಪತಿದೂತಾದ್ಯಂ, ವಾತಾತ್ಮಜಮದ್ಯ ಭಾವಯೇ ಹೃದ್ಯಂ. ತರುಣಾರುಣಮುಖಕಮಲಂ, ಕರುಣಾರಸಪೂರಪೂರಿತಾಪಾಂಗಂ. ಸಂಜೀವನಮಾಶಾಸೆ ಮಂಜುಲಮಹಿಮಾನಮಂಜನಾಭಾಗ್ಯಂ. ಶಂಬರವೈರ್ಯಶರಾತಿಗಂ, ಅಂಬುಜದಲ ವಿಪುಲಲೋಚನೋದಾರಂ. ಕಂಬುಗಲಮನಿಲದಿಷ್ಟಂ, ಬಿಂಬಜ್ವಲಿತೋಷ್ಟಮೇಕಮವಲಂಬೆ. ದೂರೀಕೃತ ಸೀತಾರ್ತಿಃ, ಪ್ರಕಟೀಕೃತ ರಾಮವೈಭವಸ್ಫೂರ್ತಿಃ. ದಾರಿತ ದಶಮುಖ ಕೀರ್ತಿಃ, ಪುರತೋ ಮಮ ಭಾತು ಹನುಮತೋ ಮೂರ್ತಿಃ. ವಾನರ ನಿಕರಾಧ್ಯಕ್ಷಂ, ದಾನವಕುಲ ಕುಮುದರ ವಿಕರ ಸದೃಕ್ಷಂ. ದೀನಜನಾವನ ದೀಕ್ಷಂ, ಪವನ ತಪಃ ಪಾಕಪುಂಜ ಮದ್ರಾಕ್ಷಂ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು, ಹನುಮಂತನುಪದೇಶ ಮಂಕುತಿಮ್ಮ.
ಮೂಜಗ ಕಂಡ ಸರ್ವೋಚ್ಚ ಸ್ವಾಮಿಗೆ ರಾಮನಿಗೆ ಪ್ರಣಾಮಗಳು. ಮೂಜಗ ಕಂಡ ಸರ್ವೋಚ್ಚ ಸೇವಕನಿಗೆ ಆಂಜನೇಯನಿಗೆ ಪ್ರಣಾಮಗಳು. ಮತ್ತೊಮ್ಮೆ ಅವರಿಬ್ಬರಿಗೂ ಪ್ರಣಾಮಗಳು. ನಮ್ಮ ಹೃದಯ ಈ ಚಿತ್ರದಂತೆ ಆಗಬೇಕು. ಹೃದಯ ನೋಡಿ, ಅದರೊಳಗೆ ರಾಮಾಂಜನೇಯರನ್ನು ನೋಡಿ. ಕಣ್ಣು ನೋಡಿ ಹನುಮನದು, ಕಣ್ಣು ನೋಡಿ ರಾಮನದು. ರಾಮನ ಅಭಯ ನೋಡಿ, ಹನುಮನ ಶರಣಾಗತಿ ನೋಡಿ. ಅಲ್ಲಿ ಕಾಣುವ ಹೃದಯ ನಮ್ಮದಾಗಿದ್ದರೆ, ಆ ಹೃದಯ ನಮ್ಮದಾಗಿದ್ದರೆ, ನಮ್ಮ ಹೃದಯವೇ ಹೀಗಿದ್ರೆ ಮತ್ತೇನು ಬೇಕು ಜೀವನದಲ್ಲಿ? ಹೌದು, ಇಂದು ನಾಳೆಗಳು ಹೀಗಾಗಬೇಕು. ಹನುಮ ರಾಮನ ದಿನಗಳಾಗಬೇಕು ಇಂದು ನಾಳೆಗಳು. ಅದ ನೆನಪಿಡಿ, ನಾಳೆ ಹನುಮನ ದಿನ, ಇಂದು ರಾಮನ ದಿನ. ಇಂದು ರಾಮನ ದಿನ. ಯಾಕೆಂದ್ರೆ ಇಂದು 7ನೇ ದಿನ. ರಾಮ ಅಂದ್ರೆ 7. ಶ್ರೀ ವಿಷ್ಣುವನ 7ನೇ ಅವತಾರ. 7 ಕಾಂಡಗಳ ರಾಮಾಯಣದಿಂದ ಪ್ರತಿಪಾದ್ಯನಾದವನು. 7ನೇ ನಕ್ಷತ್ರ ಪುನರ್ವಸು. ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು 7ನೇ ನಕ್ಷತ್ರದಲ್ಲಿ ಜನಿಸಿದವನು. ಆ ರಾಮ ಶಬ್ದದಿಂದಲೇ 7 ಪ್ರತಿಪಾದ್ಯ. ರ ಅಂದ್ರೆ 2. ಅವರ್ಗೀಯ ವ್ಯಂಜನಗಳ ಪೈಕಿಯಲ್ಲಿ ಯ, ರ, ಲಾವ ಎನ್ನುವಾಗ 2ನೇ ಅಕ್ಷರ ರ. ಸಂಖ್ಯಾಶಾಸ್ತ್ರದಲ್ಲಿ ರ ಅಂದ್ರೆ 2 ಅಂತ ಅರ್ಥ. ಮ 5. ಪವರ್ಗದಲ್ಲಿ ಪ, ಫ, ಬ, ಭ, ಮದಲ್ಲಿ 5ನೇ ಅಕ್ಷರ ಮ. ಮ ಅಂದ್ರೆ 7. ರ, ಮ 2, 5, 7 ಅಂತ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡದ 7 ತುಂಬ ಹೊಂದುತ್ತದೆ ರಾಮನಿಗೆ. ನಮ್ಮನ್ನ 7 ಅಂತ ಹೇಳುವವನವನು, ನಮ್ಮನ್ನು ಎಬ್ಬಿಸುವವನು, ಎಚ್ಚರಗೊಳಿಸುವವನವನು, 7ಗೆ ಕೊಡುವವನು ನಮಗೆ ಅವನು. ಹಾಗಾಗಿ ಅವನು 7. ಅವನನ್ನು ಬಿಟ್ಟರೆ ಬೀಳು, ಅವನ ಜೊತೆಗಿದ್ದರೆ 7. ಕನ್ನಡ ಮಾತ್ರ ಏಕೆ, ನೀವು ಹಿಂದಿಗೆ ಹೋಗಿ 7ಕ್ಕೆ ಹಿಂದಿಲಿ ಏನು ಹೇಳ್ತಾರೆ? ಸಾತ್. ನಮಗೆ ರಾಮನೊಟ್ಟಿಗೆ ಬೇಕಾಗಿದ್ದದೆ. ನಮಗೆ ರಾಮನ ಸಾಥ್ ಬೇಕು. ಹನುಮನಿಗೆ ಹೇಗೆ ರಾಮನ ಸಾಥ್ ಸಿಕ್ಕಿತೋ ಹಾಗೆ ರಾಮನ ಸಾಥ್ ಬೇಕು ನಮಗೆ. ನಮಗೆ 2 ಪ್ರಿಯವಾದ ಸಂಖ್ಯೆಗಳು ಹಿಂದಿಯಲ್ಲಿ. ಒಂದು ಸಾತ್, ಇನ್ನೊಂದು ತೇರಾ. ನಾವು ತೇರಾ ಅಂತ ಹೇಳಿದರೆ ರಾಮ ಸಾತ್ ಅಂತ ಬರ್ತಾನೆ, ನಮಗೆ ಸಾಥ್ ಕೊಡ್ತಾನೆ ಬಂದು. ಹಾಗಾಗಿ ಇಂದು ರಾಮನ ದಿನ. ಇಂದು ರಾಮನ ದಿನ ಯಾಕೆ ಅಂದರೆ ಹನುಮನೆಂದರೆ ರಾಮನಿಗೆ ತುಂಬ ಪ್ರಿಯ. ಆ ಚಿತ್ರ ನೋಡಿ, ಆ ಚಿತ್ರ ಪುಟಗಳ ವ್ಯಾಖ್ಯಾನ ಮಾಡ್ತದೆ ಅದಕ್ಕೆ. ಇಂದು ಮಾಡುವ ಕಥೆ ರಾಮನಿಗೆ ಪ್ರಿಯ, ನಾಳೆ ಮಾಡುವ ಕಥೆ ಹನುಮನಿಗೆ ಪ್ರಿಯ. ನಾಳೆ ಮಾಡಬೇಕಾದ ರಾಮ ಜನ್ಮದ ಕಥೆ ಹನುಮನಿಗೆ ಪ್ರಿಯ, ಇಂದು ಮಾಡುವ ಹನುಮ ಜನ್ಮದ ಕಥೆ ರಾಮನಿಗೆ ಪ್ರಿಯ. ಆ ಇಬ್ಬರು ಬ್ರಹ್ಮಾಂಡ ಕಂಡ ಮಹನೀಯರು, ಬ್ರಹ್ಮಾಂಡ ಚೇತನಗಳು. ಅವರ ದಿನಗಳಾಗಿ ಇಂದು ನಾಳೆಗಳು ಮಾರ್ಪಡ್ತಾ ಇದ್ದಾವೆ. ಒಂದು ಕ್ಷಣ ನಾವು ನಿತ್ಯ ಪೂಜಿಸುವ ರಾಮನ ಮೂರ್ತಿಯನ್ನು ನೆನಪಿಸಿಕೊಳ್ತೇವೆ. ಶಂಕರಾಚಾರ್ಯರು ಈ ರೀತಿ ಹೇಳ್ತಾರೆ ಅದನ್ನು: ಪುರಃ ಪ್ರಾಂಜಲಿ ನಾಂಜನೇಯಾದಿ ಭಕ್ತಾನ್ ಸ್ವಚಿನ್ಮುದ್ರೆಯ ಭದ್ರಯ ಬೋಧಯಂತಂ. ಚಿನ್ಮುದ್ರೆ ರಾಮನ ಕೈಯಲ್ಲಿದೆ, ಅದರ ಮೂಲಕ ಬೋಧನೆ ಮಾಡ್ತಾ ಇದ್ದಾನೆ. ವ್ಯಾಖ್ಯಾ ಮುದ್ರೆ ಇದು. ಯಾರನ್ನ ಅಂದರೆ ಎದುರಿರುವ ಆಂಜನೇಯಾದಿ ಭಕ್ತರನ್ನ. ಆಂಜನೇಯನಿಗೆ ಗುರು ರಾಮ. ನಾವು ನಿತ್ಯ ಪೂಜೆ ಮಾಡುವ ರಾಮನನ್ನು ನೋಡಿ, ಅವನ ಕೆಳಗೆ ಆಂಜನೇಯ ಇದ್ದಾನೆ, ರಾಮನ ಪಾದದ ಮೊದಲೇ ಆಂಜನೇಯ ಇದ್ದಾನೆ, ಚಿನ್ಮುದ್ರೆ ಇದೆ, ಅದರ ಪ್ರಧಾನ ಲಕ್ಷ್ಯ ಆಂಜನೇಯ. ಅಂತಹ ರಾಮಚಂದ್ರನನ್ನ ಭಜೇಹಂ ಭಜೇಹಂ ಭಜಿಸುವೆ ಭಜಿಸುವೆ ತ್ವದನ್ಯಂ ನಮನ್ಯೆ ನಮನ್ಯೆ ನಮನ್ಯೆ. ನಿನ್ನ ನುಡಿದ ಅನ್ಯರನ್ನ ನಾನರಿಯೇ 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 ಎಂದರು ಶಂಕರಾಚಾರ್ಯರು.
ಹನುಮನ ಭಾವವನ್ನು ಹೇಗೆ ಚಿತ್ರಿಸ್ತಾರೆ ಶಂಕರಾಚಾರ್ಯರು ನೋಡಿ. ಹನುಮ ಹೇಳ್ತಾನಂತೆ, ಅಲಂ ದೈವತೈರ್ನಃ, ನಮಗೆ ಆ ದೇವತೆಗಳು ಬೇಡ ಅಂತ. ಯಾವ ದೇವತೆಗಳು? ಯಾರಿಗೆ ರಾಮ ಅಂತ ಹೆಸರಿಲ್ವೋ ಆ ದೇವತೆಗಳು ನಮಗೆ ಬೇಡ ಅಂತ. ಆ ರಾಮಾಭಿಧೇಯೈ, ರಾಮನೆಂಬ ಹೆಸರಿಲ್ಲದ ದೇವತೆಗಳು ನಮಗೆ ಬೇಡ ಅಂತಂದ್ರಂತೆ ಆಂಜನೇಯ. ಎಷ್ಟು ಚೆನ್ನಾಗಿದೆ ಅಂದರೆ, ಅಸೀತಾ ಸಮೇತೈ, ಸೀತೆ ಒಡನಿಲ್ಲದ ದೇವರು ನಮಗೆ ಬೇಡ. ಅಕೋದಂಡ ಭೂಷೈ, ಕೋದಂಡ ಭೂಷಣವಲ್ಲದ ದೇವರು ನಮಗೆ ಬೇಡ. ಅಸೌಮಿತ್ರಿ ವಂದ್ಯೈ, ಸೌಮಿತ್ರಿಯಿಂದ ನಮಸ್ಕಾರ ಸ್ವೀಕಾರ ಮಾಡದೇ ಇರತಕ್ಕಂಥ ಸೌಮಿತ್ರಿ ವಂದ್ಯನ ಅಲ್ಲೇ ಇರತಕ್ಕಂಥ ದೇವರು ನಮಗೆ ಬೇಡ. ಅಚಂಡ ಪ್ರತಾಪೈ, ಚಂಡ ಪ್ರತಾಪ ಅಲ್ಲೇ ಇರತಕ್ಕಂಥ ದೇವರು ನಮಗೆ ಬೇಡ. ಅಲಂಕೇಶ ಕಾಲೈ, ಲಂಕೇಶನಿಗೆ ಕಾಲನಲ್ಲದ ದೇವರು, ಲಂಕೇಶನಿಗೆ ಯಮನಲ್ಲದ ದೇವರು ಬೇಡ. ಅಸುಗ್ರೀವ ಮಿತ್ರೈ, ಸುಗ್ರೀವನಿಗೆ ಮಿತ್ರನಲ್ಲದ ದೇವರು ಬೇಡ. ಇದು ನಮ್ಮ ಮೂರ್ತಿ ವರ್ಣನೆ. ಅವೀರಾಸನಸ್ಥೈ, ವೀರಾಸನದಲ್ಲಿ ಇಲ್ಲದ ದೇವರು. ನಮ್ಮ ರಾಮ ವೀರಾಸನದಲ್ಲಿ ಶೋಭಿಸುವನು, ಆ ದೇವರು ಬೇಡ. ಅಚಿನ್ಮುದ್ರಿಕಾಢ್ಯೈ, ಚಿನ್ಮುದ್ರೆ ಇಲ್ಲದ ದೇವರು. ವೀರಾಸನ ಎಡಗಾಲ ಮೇಲೆ ಬಲಗಾಲು, ನಾವು ನಿತ್ಯ ಪೂಜೆ ಮಾಡ್ತಕ್ಕಂಥ ಮೂರ್ತಿ ಇದು. ಚಿನ್ಮುದ್ರೆ ಇದೆ, ಆ ಚಿನ್ಮುದ್ರೆ ಇಲ್ಲದ ದೇವರು ಬೇಡ. ಅಭಕ್ತಾಂಜನೇಯಾದಿ ತತ್ವ ಪ್ರಕಾಶೈ, ಭಕ್ತನಾದ ಆಂಜನೇಯನೇ ಮೊದಲಾದವರಿಗೆ ತತ್ವ ಪ್ರಕಾಶ ಮಾಡದ ದೇವರು ಬೇಡ. ಮಂದಾರ ಮೂಲವಾಸಿ ಅಲ್ಲದ ದೇವರು ಬೇಡ. ಮಂದಾರ ಮಾಲೆ ಧಾರಣೆ ಮಾಡದಿರುವ ದೇವರು ಬೇಡ. ಹೆಚ್ಚೇನು, ರಾಮನೆಂಬ ಹೆಸರಿಲ್ಲದ ದೇವರು ಬೇಡ. ಸಿಂಧು ಪ್ರಕೋಪ, ಸಮುದ್ರದ ಮೇಲೆ ಕೋಪಗೊಂಡ ದೇವರು, ಹಾಗಲ್ಲದಿದ್ರೆ ಬೇಡ ನಮಗೆ. ಅವಂಧ್ಯ ಪ್ರತಾಪ, ಯಾರ ಪ್ರತಾಪ ಬಂಜೆಯಲ್ಲವೋ ನಿಷ್ಫಲವಲ್ಲವೋ ಅಂಥ ದೇವರು ಬೇಡ. ಅಬಂಧು ಪ್ರಯಾಣ, ಬಂಧುವಿಗಾಗಿ ಪ್ರಯಾಣ, ಸೀತೆಗಾಗಿ ಲಂಕೆವರೆಗೆ ಪ್ರಯಾಣ, ಭರತನಿಗಾಗಿ ಅಯೋಧ್ಯೆವರೆಗೆ ಪ್ರಯಾಣ. ಪ್ರಯಾಣವೇ ಬಂಧು ಅಂತೆ ರಾಮನಿಗೆ. ಹಾಗಿಲ್ಲದ ದೇವರು ಬೇಡ. ಅಮಂದಸ್ಮಿತಾಢ್ಯೈ, ಮಂದಸ್ಮಿತವಿಲ್ಲದ ದೇವರು ಬೇಡ ನಮಗೆ. ಅದಂಡ ಪ್ರವಾಸೈ, ದಂಡಕಾರಣ್ಯವನ್ನು ಸಂಚಾರ ಮಾಡದಿರತಕ್ಕಂಥ ದೇವರು ಬೇಡ. ಅಖಂಡ ಪ್ರಬೋಧೈ, ರಾಮಾಭಿದೇವೈರ್ಳಂ ದೈವತೈರ್ನಃ. ಆಂಜನೇಯನ ಭಾವ ಇದು. ಕೃಷ್ಣ ಬಂದು ನಿಂತರೆ ಆಂಜನೇಯನ ಮುಂದೆ ಕೃಷ್ಣ ಹೇಳ್ತಾನಂತೆ, ನಿಂಗೆ ನಮಸ್ಕಾರ ಮಾಡಬೇಕು ಅಂದರೆ ನವಿಲು ಗರಿ ತೆಗೆದಿಡು, ಕೊಳಲು ಪಕ್ಕಕ್ಕಿಡು, ಕೋದಂಡ ಧಾರಣೆ ಮಾಡು, ಈಗಲೇ ನಮಸ್ಕಾರ ಮಾಡ್ತೇನೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹನುಮಂತನ ಭಾವವನ್ನ ಚಿತ್ರಿಸ್ತಾರೆ ಶಂಕರಾಚಾರ್ಯರು. ಸದಾ ರಾಮ ರಾಮೇತಿ ನಾಮಾಮೃತಂತೆ, ರಾಮ 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 ಎನ್ನುವ ನಾಮಾಮೃತವನ್ನ ನಿತ್ಯ ಕುಡಿತಾನಂತವನು. ಅದು ಹೇಗಿದೆ ಅಂದ್ರೆ ಆನಂದ ನಿಶ್ಚಂದ ಕಂದಂ, ಅದೊಂದು ಬಗೆಯ ಬೇರು, ಅದೊಂದು ಬಗೆಯ ಕಂದ. ಅದು ಆ ಕಂದದಿಂದ ನಿರಂತರ ಆನಂದ ಸ್ರವಿಸ್ತಾ ಇದೆ. ಅಂಥ ನಿನ್ನ ನಾಮವನ್ನ ನಿತ್ಯ ಸೇವಿಸ್ತಾ ಆನಂದಿಸುವ ನಗುವ ಆಂಜನೇಯ. ಪಿಬಂತಂ ಕುಡಿತಾ ಇದ್ದಾನೆ, ನಮಂತಂ ನಮಿಸ್ತಾ ಇದ್ದಾನೆ, ಸುದಂತಂ ಹಸಂತಂ ಎಲ್ಲ ಹಲ್ಲುಗಳು ಕಾಣುವಂತೆ ತುಂಬಿ ನಗ್ತಾ ಇದ್ದಾನೆ ಅಂತ ಆ ಆನಂದ ಆಂಜನೇಯನಿಗೆ ರಾಮನನ್ನು ಪಾನ ಮಾಡುವಾಗ. ಅಂತ ಹನುಮಂತ ಮಂತರ್ಭಜೆ ತಮ್ ನಿತಾಂತಂ, ಅಂತ ಹನುಮಂತನನ್ನ ನಿತಾಂತವಾಗಿ ನಾನು ಅಂತರಂಗದಲ್ಲಿ ಭಜಿಸ್ತೇನೆ ಅಂದರು ಶಂಕರಾಚಾರ್ಯರು. ಅವರ ನೆನಪಿನೊಡನೆ ಆ ಆಂಜನೇಯನಿಗೆ ನಿಮ್ಮೆದುರು ಕಾಣುವ ಕಾಣುವ ಕಣ್ಣಾಮಚ್ಚಾಲೆ ಆಂಜನೇಯ ನಿಮ್ಮ ಕಣ್ಣು ಬಂದೆ. ಈ ಪೀಠ ನೀವು ಕಾಣ್ತಾ ಇದ್ದೀರಿ, ಇದು ಆಂಜನೇಯನ ಪೀಠ. ಇದು 100 ಬಾರಿ ಹೇಳಿದ್ದೇವೆ, 101ನೇ ಬಾರಿ ಹೇಳ್ತೇವೆ ನಿಮಗೆ ಇವತ್ತು ಬಂದವರಿಗೆ ಅಂತ. ಇಲ್ಲಿ ಕಾಣುವ ಪೀಠ ರಿಕ್ತ ಪೀಠವಲ್ಲ, ನಮ್ಮ ಪಕ್ಕದಲ್ಲಿ ರಾಮನ ಮುಂದೆ ಕಾಣ್ತಾ ಇರ್ತಕ್ಕಂಥ ಪೀಠ. ಈಗ ನಿಮಗೆ ಚಿತ್ರ ತೆರೆಯಲ್ಲಿ ಕಾಣ್ತದೆ ಆ ಪೀಠ. ಆ ಪೀಠ ಆಂಜನೇಯನ ಪೀಠ. ಅದು ಅಲ್ಲಿ ನಿತ್ಯ ಕುಳಿತು ಆಂಜನೇಯ ರಾಮನಾಮವನ್ನು ಆಸ್ವಾದನೆ ಮಾಡ್ತಾನೆ, ರಾಮಕಥೆಯನ್ನು ಆಸ್ವಾದನೆ ಮಾಡ್ತಾನೆ. ಎಲ್ಲಿ ರಾಮಕಥೆ ನಡೆದರೂ ಅಲ್ಲಿ ಅವನು ಹಾಜರಿರ್ತಾನೆ, ಅದನ್ನು ಆನಂದಿಸ್ತಾನೆ, ಆಸ್ವಾದಿಸ್ತಾನೆ. ಹಾಗಾಗಿ ಹನುಮಂತನೆಲ್ಲಿ ಅಂತ ಕೇಳಬೇಡಿ, ಹನುಮಂತ ಇಲ್ಲಿ, ಮತ್ತೆಲ್ಲಿ ಅಂದರೆ ಇಲ್ಲಿ. ಮುಖ್ಯ ಶ್ರೋತ ಅವನು, ಉಳಿದವರು ನಿಮಿತ್ತ ಮಾತ್ರ ಅಷ್ಟೇ, ಪ್ರಧಾನ ಶ್ರೋತ ಅವನು. ಹಾಗೆ ಇಲ್ಲಿರುವ ಆಂಜನೇಯನಿಗೆ ಇವತ್ತು ಅವನ ಕಥೆಯನ್ನೇ ಕೇಳಿಸ್ಬೇಕಾಗಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದಷ್ಟು ಕಾರ್ಯ ಇದೆ. ಹನುಮಂತ ಮೊದಲು ಹುಟ್ಟಿದವನಲ್ಲ, ಹನುಮಂತ ಕೊನೆಯಲ್ಲಿ ಹುಟ್ಟಿದವನು. ಕಪಿವೀರರಲ್ಲಿ ಕಿರಿಯ ಅವನು. ಮೊದಲು ಹುಟ್ಟಿದವರ ಬಗ್ಗೆ ಹೇಳಿದೆ, ಹನುಮಂತನವರಿಗೆ ಹೇಗೆ ಹೋಗಿ ತಲುಪೋದು ನಾವು. ಹಾಗಾಗಿ ಒಂದಿಷ್ಟು ಹೊತ್ತು ಅವನಿಂದ ಮೊದಲು ಹುಟ್ಟಿದವರನ್ನ, ಅವನ ಹಿರಿಯರನ್ನು ನೆನಪಿಸಿಕೊಂಡು, ಮತ್ತೆ
ಆಂಜನೇಯನ ಕಥೆಗೆ ನಾವು ಮುಂದಾಗೋಣ. ಒಮ್ಮೆ ರಾಮನಾಮ. ಎಲ್ಲರೂ ಹೇಳಬೇಕು ರಾಮನಾಮವನ್ನು, ಇಲ್ದಿರೋ ಹನುಮಂತಂಗೆ ಬೇಜಾರಾಗತ್ತೆ. ರಾಮನಾಮವನ್ನು ಮುಕ್ತ ಕಂಠದಿಂದ ಹೇಳಬೇಕು ಎಲ್ಲರೂ ಕೂಡ, ಕೈತಟ್ಟಿ ಹೇಳಬೇಕು, ತಾಳದ ಜೊತೆಗೆ ರಾಮನಾಮ ಹೇಳಬೇಕು ಎಲ್ಲರೂ ಕೂಡ, ಹನುಮಂತನ ಪ್ರೀತ್ಯರ್ಥವಾಗಿ. ಇದೀಗ ರಾಮನಾಮ. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ. ಭಗವಂತ ಭೂಮಿಗಿಳಿಯುವಾಗ ಒಬ್ಬನೇ ಇಳಿಯಲಿಲ್ಲ, ತನ್ನಡೀ ತಂಡವನ್ನು ಕರ್ಕೊಂಡು ಬರ್ತಾನೆ ಭೂಮಿಗೆ. ಅವನೊಟ್ಟಿಗೆ ಎಲ್ಲ ದೇವತೆಗಳು ಭೂಮಿಗಿಳಿತಾರೆ. ಯಾಕೆಂದ್ರೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗಿತ್ತು. ಮನಸ್ಸು ಮಾಡಿದರೆ ಭಗವಂತನೊಬ್ಬನೇ ಮಾಡ್ಬೋದು, ರಾಮನೊಬ್ಬನೇ ಮಾಡಿ ಮುಗಿಸ್ಬೋದು ರಾವಣ ಸಂಹಾರವನ್ನು. ಅವನ ಬಾಣಕ್ಕೆ ಅಸಾಧ್ಯವಾದ ಯಾವುದಿಲ್ಲ. ಆದರೂ ಕೂಡ ಎಲ್ಲ ಇಷ್ಟು ದೊಡ್ಡ ಬಳಗ ಯಾಕೆ, ಇಂತಹ ಕಪಿಸೇನೆ ಯಾಕೆ, ವಿಭೀಷಣನೋ ಲಕ್ಷ್ಮಣನೋ ಮತ್ತೊಬ್ಬನೋ ಯಾಕೆ ಅಂತಂದರೆ, ರಾಮನಿಗೆ ಸಮಷ್ಟಿ ಕಾರ್ಯದಲ್ಲಿ ನಂಬಿಕೆ ಏನು, ಸಂಘಟನೆಯಲ್ಲಿ ನಂಬಿಕೆ ಏನು, ಸಾಮೂಹಿಕತ್ವದಲ್ಲಿ ನಂಬಿಕೆ ಏನು. ಹಾಗಾಗಿ ಎಲ್ಲರೂ ಕೂಡಿ ಒಂದು ಕೆಲಸ, ಒಬ್ಬ ದೇವ 100 ಜೀವಗಳು ಅಥವಾ 100 ದೇವರುಗಳು, 1000 ದೇವತೆಗಳು ಕೂಡಿ ಆ ಮಹತ್ ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ಅವನೊಟ್ಟಿಗೆ ದೇವತೆಗಳು ಕೂಡ ಧರೆಗಿಳಿದ್ರು. ಅದಕ್ಕೆ ಪೀಠಿಕೆಯಾದ ಘಟನೆ ಹೀಗೆ. ಯಾವಾಗ ದಿವ್ಯ ಪಾಯಸವನ್ನು ಬ್ರಹ್ಮದೂತ ಯಜ್ಞಕುಂಡದ ಮಧ್ಯದಲ್ಲಿ ಎದ್ದು ಬಂದು ದಶರಥನಿಗೆ ಕೊಟ್ಟನೋ, ದಶರಥ ತನ್ನ ಪತ್ನಿಯರಿಗೆ ಕೊಟ್ಟನೋ, ಅವರು ಸೇವಿಸಿದರೋ, ಒಳಗೆ ರಾಮ ರೂಪುಗೊಳ್ಳತೊಡಗಿದನೋ, ಲಕ್ಷ್ಮಣ ಭರತ ಶತ್ರುಘ್ನರು ನಿರ್ಮಾಣವಾಗತೊಡಗಿದರು, ಅವರ ವ್ಯಕ್ತಿತ್ವ, ಅವರ ಒಂದು ದಿವ್ಯ ಶರೀರ ನಿರ್ಮಾಣವಾಗತೊಡಗಿತೋ, ಆ ಸಮಯದಲ್ಲಿ ಚತುರ್ಮುಖ ಬ್ರಹ್ಮ ಎಲ್ಲ ದೇವತೆಗಳನ್ನು ಕರೆದು ಹೇಳ್ತಾನೆ, ನಮಗೀಗ ಕರ್ತವ್ಯ ಇದೆ. ಏನು? ನಮಗಾಗಿ ಭಗವಂತ ಭೂಮಿಗೆ ಬರ್ತಾ ಇದ್ದಾನೆ, ಅವನ ಸೇವೆಗಾಗಿ ನಾವು ಹೋಗ್ಬೇಡ್ವಾ ಭೂಮಿಗೆ? ನಾವು ಹೋಗ್ಬೇಕು. ನಮ್ಮೆಲ್ಲರ ಹಿತೈಷ ಭಗವಂತ ನಮ್ಮೆಲ್ಲರನ್ನ ರಾವಣ ಕಂಟಕದಿಂದ ಪಾರು ಮಾಡಲಿಕ್ಕೆ ಭೂಮಿಗಿಳಿದು ಬರ್ತಾ ಇದ್ದಾನೆ. ಅಂತ ಭಗವಂತನಿಗೆ ಜೊತೆ ನೀಡಬೇಡುವ ನಾವು? ನಮಗೆ ಸಹಾಯ ಮಾಡಲಿಕ್ಕೆ ಧರೆಗಿಳಿದ ಭಗವಂತನ ಸೇವೆಯನ್ನು ನಾವು ಮಾಡಬೇಡುವ? ಹಾಗಾಗಿ ಎಲ್ಲ ದೇವತೆಗಳಿಗೆ ನನ್ನದಿದು ಆದೇಶ, ನೀವೆಲ್ಲರೂ ಕೂಡ ಧರೆಗಿಳಿಬೇಕು. ನಿಮಗೆಲ್ಲ ಮಕ್ಕಳಾಗಬೇಕು, ಭೂಮಿಯಲ್ಲಿ ಮಕ್ಕಳಾಗಬೇಕು. ಮಕ್ಕಳಾಗಬೇಕು ಅಂದರೆ ನೀವೇ ಹುಟ್ಟೋದಂತ ಅರ್ಥ ಅದಕ್ಕೆ. ಆದರೆ ಮಕ್ಕಳಾಗಬೇಕು ಅಂತ ಅಪ್ಸರಿಯರಿರ್ಬೋದು, ವಿದ್ಯಾಧರಿಯರಿರ್ಬೋದು, ಕಿನ್ನರಿಯರಿರ್ಬೋದು, ಇಂತಹ ದಿವ್ಯ ಸ್ತ್ರೀಯರು ಅವರೆಲ್ಲ ವಾನರೀಯರಾಗಿ ಕಪಿಗಳ ಜಾತಿಯಲ್ಲಿ, ಕರಡಿಗಳ ಜಾತಿಯಲ್ಲಿ, ಗೋಪುಚ್ಛಗಳ ಜಾತಿಯಲ್ಲಿ ಹುಟ್ಟಲಿ. ನಿಮ್ಮಿಂದ ಅವರಿಗೆ ಮಕ್ಕಳು ಹುಟ್ಟಲಿ. ಆ ಮಕ್ಕಳಲ್ಲಿ ನಿಮ್ಮ ಪೂರ್ಣ ಚೈತನ್ಯ ಅಡಗಿರಲಿ. ಅವರ ಗುರಿ ಸ್ಪಷ್ಟ ಇರಲಿ, ಅದು ರಾಮಸೇವೆ. ಆದೇಶ ಮಾಡ್ತಾನೆ. ಹಾಗೆ ಹೇಳಿದ ಬ್ರಹ್ಮ ತಾನು ಆ ಕೆಲಸನ ಮೊದಲೇ ಮಾಡಿದ್ದೇನೆ ಅಂತ ಹೇಳ್ತಾನೆ. ಬಹಳ ಮೊದಲೇ ನಾನು ನನ್ನ ಪಾಲನೆ ಕೆಲಸ ಮಾಡಿ ಆಯಿತು. ಜಾಂಬವಂತ ಹುಟ್ಟಿಯಾಗಿದೆ ಬ್ರಹ್ಮಾಂಶದಿಂದ. ಬ್ರಹ್ಮದೇವರು ಆಕಳಿಸುವಾಗ ಹುಟ್ಟಿ ಬಂದನಂತೆ ಜಾಂಬವಂತ. ಇದು ನೋಡಿ ಸ್ವಾರಸ್ಯ. ನಾವೆಲ್ಲ ಆಕಳಿಸಿದ್ರೆ ನಿದ್ದೆ ಹೊರಗೆ ಬರ್ತದೆ ಆಕಳಿಕೆಯಿಂದ. ನಿದ್ದೆ ತಡಿಲಿಕ್ಕೆ ಇರ್ತಕ್ಕಂಥದ್ದು ಆಕಳಿಕೆ ಅಂದರೆ. ನಿದ್ದೆ ಹೆಚ್ಚಾಗ್ತಾ ಇರುವಾಗ ಅದನ್ನು ನಿಯಂತ್ರಣ ಮಾಡಬೇಕು ಅಂತ ಪ್ರಯತ್ನ ಪಡುವಾಗ ಆಕಳಿಕೆ ಬರ್ತದೆ ಸಹಜವಾಗಿ. ಹಾಗಾಗಿ ಅಲ್ಲಿಂದ ನಿದ್ದೆ ಹೊರಗೆ ಹೋಗೋದು, ಜಾಡ್ಯ ಹೊರಗೆ ಹೋಗೋದು, ತಮೋಗುಣ ಹೊರಗೆ ಹೋಗೋದು. ಆದರೆ ಬ್ರಹ್ಮದೇವರದ್ದು ಹಾಗಲ್ಲ, ಜಾಂಬವಂತನ ವಿಚಾರ ಹಾಗಲ್ಲ. ಬ್ರಹ್ಮದೇವರು ಆಕಳಿಸುವಾಗ ಪ್ರಬೋಧ ಹೊರಗೆ ಬಂತು, ಅನುಭವ ಹೊರಗೆ ಬಂತು, ಜ್ಞಾನ ಹೊರಗೆ ಬಂತು, ಹಿರಿತನ ಹೊರಗೆ ಬಂತು, ಪಕ್ವತೆ ಹೊರಗೆ ಬಂತು. ಅದಕ್ಕೆ ಹೆಸರು ಆಂಜನೇಯ, ಜಾಂಬವಂತ. ಆತ ಈ ಕರಡಿಗಳ ಕೂಟದಲ್ಲಿ ಬಹಳ ಹಿರಿಯ, ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥವನು. ಅಂಥವನನ್ನು ನಾನು ಹುಟ್ಟಿಸಿ ಆಗಿದೆ, ನನ್ನ ಪ್ರತಿನಿಧಿ ಭೂಮಿಗೆ ಬಂದಾಗಿದೆ. ನೀವೆಲ್ಲರೂ ಕೂಡ ಭೂಮಿಯಲ್ಲಿ ಹುಟ್ಟಿ ಬರಬೇಕು, ನಿಮಗೆಲ್ಲ ಮಕ್ಕಳಾಗಬೇಕು. ಕಪಿ ಕರಡಿಗಳ ಗೋಪಚ್ಚಗಳ ರೂಪದಲ್ಲಿ ಅವ್ರು ಹೇಗಿರಬೇಕು? ಕಾಮರೂಪರಾಗಿರಬೇಕು. ಬೇಕಾದ ರೂಪ ಧಾರಣೆ ಮಾಡುವ ಶಕ್ತಿ, ಮಾಯೆಯನ್ನು ಅರಿಯುವ ಶಕ್ತಿ. ಯಾಕೆಂದರೆ
ಮುಂದೆ ಅವರು ಸೆಣಸಬೇಕಾಗಿರ್ತಕ್ಕಂಥದ್ದು ರಾಕ್ಷಸರ ಜೊತೆಗೆ. ಹಾಗಾಗಿ ಶಟಂ ಪ್ರತಿ ಶಾಠ್ಯಂ ಅಂತ, ರಾಕ್ಷಸರ ಮೋಸಕ್ಕೆ ಪ್ರತಿಮೋಸ ಮಾಡುವ ಶಕ್ತಿ ಅವರಿಗೆ ಇರಬೇಕು ಅಂತ, ಆ ಮೋಸವನ್ನು ತಿಳಿದು ಅದನ್ನು ಪರಿಹಾರ ಮಾಡುವ ಶಕ್ತಿ ಅವರಿಗೆ ಇರಬೇಕು. ಹಾಗಾಗಿ ಅವರು ಮನೆ ಬಂದಂತೆ ರೂಪಧಾರಣೆ ಮಾಡಬಲ್ಲವರು, ಮಾಯೆಯನ್ನು ಬಲ್ಲವರು, ಶೂರರು, ನಯಜ್ಞರು ಅಂದರೆ ನೀತಿಯನ್ನು ಬಲ್ಲವರು, ಬುದ್ಧಿ ಸಂಪನ್ನರು, ದುರ್ಬುದ್ಧಿ ಅಲ್ಲ, ವಾಯುವೇಗ ಸಮಾನರು, ಅಸಂಹಾರ್ಯರು ಅಂದರೆ ಅವರನ್ನು ಕೊಲ್ಲಲಿಕ್ಕಾಗಬಾರದು, ಆ ಬಗೆಯ ಸಾಮರ್ಥ್ಯ ಅವರಿಗಿರಬೇಕು. ವಿಷ್ಣು ತುಲ್ಯ ಪರಾಕ್ರಮರು, ವಿಷ್ಣುವಿನ ವಿಕ್ರಮಕ್ಕೆ ಹೊಂದುವ ವಿಕ್ರಮ ಇರಬೇಕು ಅವರಿಗೆ. ಅದು ಮ್ಯಾಚ್ ಆಗಬೇಕಲ್ಲ, ಪ್ಯಾಚ್ ಆಗಬಾರ್ದು. ಅದು ನಮ್ಮ ಉಪಾಧ್ಯಾಯರು ಹೇಳೋರು ಯಾವಾಗಲೂ, ಮ್ಯಾಚ್ ಆಗಬೇಕಪ್ಪ, ಪ್ಯಾಚ್ ಆಗಬಾರ್ದು ಅಂತ. ಹಾಗೆ ಭಗವಂತನ ವಿಕ್ರಮದ ಜೊತೆಗೆ, ಭಗವಂತನ ಸಾಮರ್ಥ್ಯ ಜೊತೆಗೆ, ಶೌರ್ಯದ ಜೊತೆಗೆ ಸರಿ ಹೊಂದುವ ಶೌರ್ಯ ಅವ್ರದ್ದಾಗಿರಬೇಕು. ಎಲ್ಲ ಅಸ್ತ್ರಗಳ ಗುಣವನ್ನು ಅವರು ಬಲ್ಲವರಾಗಿರಬೇಕು, ಅಮೃತ ಕುಡಿದವರಂತೆ ಇರಬೇಕು. ಇಂತಹ ಸಮರ್ಥರಾದ ಮಕ್ಕಳನ್ನು ನೀವು ಉಂಟು ಮಾಡಿ, ನಿರ್ಮಾಣ ಮಾಡಿ. ಕಪಿ ಕರಡಿಗಳ ಗೋಪುಚ್ಛರ ಬಹುದೊಡ್ಡ ಪಡೆಯೇ ನಿರ್ಮಾಣವಾಗಲಿ ಭೂಮಿಯಲ್ಲಿ. ದೇವತೆಗಳು ಅಹುದೆಂದರು, ಅಪ್ಪಣೆಯನ್ನು ಪಾಲಿಸಿದರು. ಅದರ ಫಲವಾಗಿ ಆ ದೇವತಾ ಪ್ರಭೇದಗಳು, ನಾವಾಗಲೇ ಹೇಳಿದಾಗೆ ಅವರು ದೇವತೆಗಳಿರ್ಬೋದು, ವಿದ್ಯಾಧರರಿರ್ಬೋದು, ಅಕ್ಷರಿರ್ಬೋದು, ಕಿನ್ನರರು, ಕಿಂಪುರುಷರಿರ್ಬೋದು, ಗಂಧರ್ವರಿರ್ಬೋದು, ಅವರೆಲ್ಲರೂ ಕೂಡ ಮಾರುವೇಷದ ಅಪ್ಸರಿಯರಲ್ಲಿ, ವಾನರಿಯರಲ್ಲಿ, ವೃಕ್ಷ ಜಾತಿ ಅಂದರೆ ಕರಡಿ ಜಾತಿಯ ಹೆಣ್ಣುಗಳಲ್ಲಿ, ಗೋಪುಚ್ಚ ಜಾತಿಯ ಹೆಣ್ಣುಗಳಲ್ಲಿ ಬಗೆಬಗೆಯ ಸಂತಾನವನ್ನು ನಿರ್ಮಾಣ ಮಾಡಿದರು. ಅವರ ಮನಸ್ಸಿಗೆ ಗೊತ್ತಿಲ್ಲ ತಾವು ಯಾಕೆ ಹುಟ್ಟಿದ್ದೇವೆ ಅಂತ, ಆದರೆ ಅವರ ಚೇತನಕ್ಕೆ ಗೊತ್ತಿದೆ. ತಮ್ಮೆಲ್ಲರ ಬದುಕಿನ ಗುರಿ ರಾವಣ ಸಂಹಾರ ಅಂತ. ಅದಕ್ಕೆ ತಕ್ಕ ಬಲವು ಕೂಡ ಅವರಲ್ಲಿತ್ತು. ನೋಡಿ, ವಾನರರು ಅಂದರೆ ಈಗ ನಾವೇನು ಮಂಗಗಳನ್ನು ಕಾಣ್ತಾ ಇದ್ದೇವೆ, ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಶಬ್ದನ ಉಚ್ಚಾರಣೆ ಮಾಡಬಾರ್ದು. ಇದಕ್ಕೂ ಆ ಶಬ್ದದಲ್ಲಿ ಮಾತ್ರ ಸಂಬಂಧ ಇದೆ. ಕಪಿ ಅರ್ಥದಲ್ಲಿ ತುಂಬ ವ್ಯತ್ಯಾಸ, ಆಕಾರದಲ್ಲಿ ವ್ಯತ್ಯಾಸ, ಸಾಮರ್ಥ್ಯದಲ್ಲಿ ವ್ಯತ್ಯಾಸ, ಬುದ್ಧಿಯಲ್ಲಿ ವ್ಯತ್ಯಾಸ, ಉದ್ದೇಶದಲ್ಲಿ ವ್ಯತ್ಯಾಸ, ಸಂಸ್ಕಾರದಲ್ಲಿ ವ್ಯತ್ಯಾಸ. ಅದು ಬೇರೆಯೇ ಬಗೆ. ಆ ಜಾತಿ ಇವತ್ತು ಉಳಿದಿಲ್ಲ, ಇವತ್ತು ನಾವು ಅದನ್ನು ಕಾಣ್ತಾ ಇಲ್ಲ ಆ ಜಾತಿಯನ್ನು. ನಾವಿವತ್ತು ಗೊರಿಲ್ಲಾಗಳನ್ನು ನೋಡ್ತೇವೆ, ಚಿಂಪಾಂಜಿಗಳನ್ನು ನೋಡ್ತೇವೆ. ಇದಕ್ಕಿಂತ ಬೃಹದಾಕಾರದ, ಅದಕ್ಕಿಂತ ಹೆಚ್ಚು ಸಾಮರ್ಥ್ಯ ಹೊಂದಿರತಕ್ಕಂಥ, ಅಪಾರ ಬುದ್ಧಿಯನ್ನು ಹೊಂದಿರತಕ್ಕಂಥ ಒಂದು ಜಾತಿ ಇದ್ದಿದ್ರೆ, ಅದಕ್ಕೆ ಬಾಲ ಇದ್ದಿದ್ರೆ ಹೇಗಿರ್ತಿತ್ತು ನೋಡಿ. ವರ್ಣನೆ ನೋಡಿ, ಅಪ್ರತಿಮ ಬಲಶಾಲಿಗಳು ಒಬ್ಬೊಬ್ಬ ವಾನರನು ಕೂಡ, ವೀರರು, ವಿಖ್ಯಾತರು, ಕಾಮರೂಪಿಗಳು. ಅನೇಕ ಕಪಿಗಳಿಗೆ ಮನಬಂದಂಥ ರೂಪದಳೆಯುವ ಶಕ್ತಿ, ಬೆಳೆಯುವ ಶಕ್ತಿ ಅಥವಾ ಕಳೆಯುವ ಶಕ್ತಿ ಅವರಿಗಿತ್ತು. ಮೇರು ಮಂದರ ಗಿರಿ ಸದೃಶರು, ಕಪಿಗಳೆಲ್ಲ ಬೃಹದಾಕಾರರು, ಸಣ್ಣ ಸಣ್ಣ ಪರ್ವತಗಳಾಗೆ ಅಂತ ಆಕಾರ. ಆಂಜನೇಯನ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ತತಃ ಕಾಂಚನ ಶೈಲಾಭ, ಆಂಜನೇಯನ ಬಣ್ಣ ಬಂಗಾರದ ಬಣ್ಣ. ಆತ ರಾಮನನ್ನು ಮಾತಾಡ್ಸಲಿಕ್ಕೆ ಬರ್ತಾನೆ ಒಂದು ಸಮಯದಲ್ಲಿ. ಅದನ್ನು ವರ್ಣನೆ ಮಾಡುವಾಗ ಬಂಗಾರದ ಬೆಟ್ಟ ಬಂತು ರಾಮನ ಹತ್ರ ಅಂತ ವರ್ಣನೆ ಮಾಡಿದ್ದಾರೆ. ಅತುಲಿತ ಬಲಧಾಮಂ ಸ್ವರ್ಣಶೈಲಾಭ ದೇಹಂ, ಸ್ವರ್ಣಶೈಲದಂತೆ, ಸ್ವರ್ಣಶೈಲವನ್ನು ಹೋಲುವ ದೇಹ. ಸಣ್ಣ ಸಣ್ಣ ಆಕಾರ ಅಲ್ಲ. ರಾಮ ಲಕ್ಷ್ಮಣರು ಮಕ್ಕಳಾಗಿ ಕಾಣ್ತಾ ಇದ್ರು ಅವ್ರ ಮುಂದೆ. ರಾಮನ ಆಕಾರ ಏನು? 96 ಅಂಗುಳದ ಎತ್ತರ ರಾಮನದ್ದು. ಒಂದು ಲೆಕ್ಕದ ಪ್ರಕಾರ ಸುಮಾರು 10 ಅಡಿಯ ಆಸ್ಪಾಸ್ ಆಗ್ತದೆ ಅದು. ಅಂತಹ ಆಕಾರ ರಾಮನದ್ದು, ಆಜಾನುಬಾಹು ರಾಮ. ಇನ್ನೊಂದು ಲೆಕ್ಕದ ಪ್ರಕಾರ ಸ್ವಲ್ಪ ಕಡಿಮೆ ಆಗ್ತದೆ. ಏನೇ ಇದ್ರೂ ಕೂಡ ಈಗ ಕಾಣುವ ಯಾವುದೇ ಮನುಷ್ಯರಿಗಿಂತ ಎತ್ತರದ ಒಂದು ವ್ಯಕ್ತಿತ್ವ ಅದು ರಾಮ ಅಂದರೆ. ಆ ರಾಮನನ್ನ ಲಕ್ಷ್ಮಣನ ಆಕಾರ ಕೂಡ ಅಂಥದ್ದೇ ಹೆಚ್ಚು ಕಡಿಮೆ. ಅವರಿಬ್ಬರನ್ನ ಮಕ್ಕಳ ಹಾಗೆ ಭುಜದಲ್ಲಿ ಇಟ್ಕೊಂಡು ಆರಾಮವಾಗಿ ಅವನು ಹಾರಿ ಹೋಗ್ತಾನೆ ಅಂದರೆ ಅವನು ಹೇಗಿರಬೇಕು ಅಂತ ಆಂಜನೇಯ ಅಂತ. ಉದ್ದಕ್ಕೂ ರಾಮ ಯುದ್ಧ ಮಾಡಿದ್ದು ಕೊನೆಯ ಯುದ್ಧವೊಂದನ್ನು ಬಿಟ್ಟರೆ ಆಂಜನೇಯನ ಹೆಗಲಲ್ಲಿ ಕೂತು ಯುದ್ಧ ಮಾಡಿದ್ದು ರಾಮ. ಅಂದರೆ ಅಷ್ಟು ಜಾಗ ಇದೆ ಅಲ್ಲಿ ಅಂತ ಆಂಜನೇಯನ ಭುಜದಲ್ಲಿ. ರಾಮ ವಿಶಾಲ ಸ್ಥಳಾವಕಾಶ, ಆರಾಮ ಕೂತು ಯುದ್ಧ ಮಾಡ್ಬೋದು ಅನ್ನೋದು. ಅಂದ್ರೆ ಹೇಗಿರಬೇಕು ಆಕಾರ? ಇಂತಹ ಬೃಹದಾಕಾರ.
ಅಗಣಿತ ಸಂಖ್ಯೆ ಕೂಡ, ಮತ್ತೆ ಅಲ್ಪ ಸ್ವಲ್ಪ ಅಲ್ಲ, ಕೋಟಿ 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 ಕೋಟಿ. ಎಷ್ಟು ಸಂಖ್ಯೆ ಅಂದರೆ, ಕಪಿಗಳು ಲಂಕೆಯನ್ನು ಮುತ್ತಿದಾಗ ಲಂಕೇಶ ಗೋಪುರದ ಮೇಲೆ ನಿಂತು ನೋಡ್ತಾನೆ. ನೋಡಿದರೆ ಸಮುದ್ರ ಮಧ್ಯೆ ಲಂಕೆ ಇದೆ, ಸಮುದ್ರ ಮಧ್ಯೆ ವಿಶಾಲವಾದ ಭೂಪ್ರದೇಶ, ಅದರ ಮಧ್ಯೆ ಸುವೇಲ ಮತ್ತು ತ್ರಿಕೂಟ ಪರ್ವತಗಳು, ತ್ರಿಕೂಟ ಪರ್ವತದ ತುಟ್ಟ ತುದಿಯಲ್ಲಿ ಲಂಕೆ ಇದೆ. ಆ ಲಂಕೆಯ ಗೋಪುರಾಗ್ರದಿಂದ ನೋಡಿದರೆ ಈ ಉಪ್ಪು ನೀರಿನ ಸಾಗರ ಇದೆಯಲ್ಲ, ಲವಣ ಸಾಗರ, ಈ ಲವಣ ಸಾಗರದ ಒಳಗೊಂದು ಜೇನು ಸಾಗರವಿದೆ ಅಂತ ಅನಿಸ್ತು ಅವನಿಗೆ ಅಂತ. ಜೇನು ಬಣ್ಣ ಕಪಿಗಳಿದ್ದೆಲ್ಲ ಎಷ್ಟು ಸಂಖ್ಯೆ ಇತ್ತು ಅಂದರೆ ಎಲ್ಲೂ ಭೂಮಿ ಕಾಣ್ತಾ ಇರಲಿಲ್ಲ ಅಂತ. ಲಂಕೆ ಕೋಟೆ ಸುತ್ತಮುತ್ತ